ಬೈ ಎಲೆಕ್ಷನ್ ಗೆಲುವು ಕಾಂಗ್ರೆಸ್ ಪಡೆಗೆ ಅತಿ ದೊಡ್ಡ ಶಕ್ತಿಯನ್ನ ನೀಡಿದೆ. ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರನ್ನ ಚಿಂತಿಸುವಂತೆ ಮಾಡಿದೆ. ಚುನಾವಣಾ ಫಲಿತಾಂಶದ ಬಗ್ಗೆ ಯಾವ ನಾಯಕರು ಏನೇನು ಹೇಳಿದ್ರು ಬನ್ನಿ ನೋಡೋಣ. ಗ್ಯಾರಂಟಿಗಳು ಕೈ ಹಿಡಿದಿವೆ, ಒಗ್ಗಟ್ಟು ಬಲ ಕೊಟ್ಟಿದೆ. ಚನ್ನಪಟ್ಟಣ, ಶಿಗ್ಗಾವಿ, ಸಂಡೂರಿನಲ್ಲಿ ಕಾಂಗ್ರೆಸ್ ಪಡೆ ದಿಗ್ವಿಜಯ ಬಾರಿಸಿದ್ದು, ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಪಡೆ ಮಕಾಡೆ ಮಲಗಿದೆ. 3 ಕ್ಷೇತ್ರಗಳ ಉಪಚುನಾವಣೆ ಫಲಿತಾಂಶ ಹೊರಬೀಳುತ್ತಿದ್ದಂತೆ ಸಚಿವರು ಹಾಗೂ ಶಾಸಕರ ನಿಯೋಗ ಸಿಎಂ ಸಿದ್ದರಾಮಯ್ಯಗೆ ಸಿಹಿ ತಿನ್ನಿಸಿ ಶುಭ ಕೋರ್ತು. ಇನ್ನು ಕಾಂಗ್ರೆಸ್ನ ವಿಜೇತ ಅಭ್ಯರ್ಥಿಗಳಿಗೆ ಶುಭಾಶಯ ತಿಳಿಸಿದ ಸಿಎಂ ಜೆಡಿಎಸ್ ಹಾಗೂ ಬಿಜೆಪಿ ನಾಯಕರ ವಿರುದ್ಧ ವಾಗ್ದಾಳಿ ನಡೆಸಿದರು. ಪಠಾಣ್ ಶಿಗ್ಗಾಂವ್ ಕ್ಷೇತ್ರದಿಂದ ಗೆದ್ದಿದ್ದಾರೆ. ಆಮೇಲೆ ಯೋಗೇಶ್ವರ್ ಚನ್ನಪಟ್ಟಣದಿಂದ ಸುಮಾರು 25,500 ಮತಗಳ ಅಂತರದಿಂದ ಗೆದ್ದಿದ್ದಾರೆ. ಸಂಡೂರಿನಲ್ಲಿ ತುಕಾರಾಮ್ ಅವರ ಧರ್ಮಪತ್ನಿ ಶ್ರೀಮತಿ ಅನ್ನಪೂರ್ಣ ತುಕಾರಾಮ್ 9,600 ಚಿಲ್ಲರೆ ಓಟ್ನಲ್ಲಿ ಗೆದ್ದಿದ್ದಾರೆ. ಉರಿಬೇಕು, ಗರ್ವಭಂಗ ಮಾಡಬೇಕು, ನನ್ನ ಕಾಂಗ್ರೆಸ್ಸಿನ ಕಿತ್ತೊಗಿರಿ, ಕಾಂಗ್ರೆಸ್ಸಿನ ಅಧಿಕಾರದಿಂದ ತೆಗೆಯದೇ ನನ್ನ ಜೀವನದ ಉದ್ದೇಶ. ಮಾಜಿ ಪ್ರಧಾನಮಂತ್ರಿ ಆಗಿದ್ದವರು, ನನಗವ್ರ ಬಗ್ಗೆ ಮಾಜಿ ಪ್ರಧಾನಮಂತ್ರಿಗಳು ಈ ಥರ ನನ್ನ ಮೇಲೆ ಎಲ್ಲ ಆರೋಪ ಮಾಡಿದ್ರಲ್ಲ ಅನ್ನೋದು ಸ್ವಲ್ಪ ಬೇಸರ ಆಗಿದೆ. ಹಾಸನದಲ್ಲಿ ಗಲಾಟೆ ಆಯ್ತಲ್ಲಪ್ಪ, ಈಗ ಪ್ರಜ್ವಲ್ ರೇವಣ್ಣ ಜೈಲಿಗೆ ಹೋದ್ಮೇಲೆ ಅಲ್ಲಿ ಹೆಣ್ಮಕ್ಳೆಲ್ಲ ಕಣ್ಣೀರು ಹಾಕೋದಿಲ್ಲ, ಆಗ ಹೃದಯ ಕರಗನಿಲ್ವಾ? 3 ಕ್ಷೇತ್ರಗಳ ಗೆಲುವಿನಿಂದ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಸಂತಸಗೊಂಡಿದ್ದಾರೆ. ಗ್ಯಾರಂಟಿಗಳನ್ನ ಮೆಚ್ಚಿ ಜನರು ಮತ ನೀಡಿದ್ದು, ಆರೋಪ ಮಾಡಿದವರಿಗೆ ತಕ್ಕ ಉತ್ತರವನ್ನ ಜನ ಕೊಟ್ಟಿದ್ದಾರೆ. ಜನರು ಕೊಟ್ಟ ಸಾಲವನ್ನ ಬಹಳ ಎಚ್ಚರಿಕೆಯಿಂದ ತೀರಿಸುತ್ತೇವೆ ಅಂದ್ರು. 3 ಕ್ಷೇತ್ರದ ಮತದಾರರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸಬೇಕು. ಈ ಸಂದರ್ಭದಲ್ಲಿ ಬಯಸ್ತೇನೆ. ಇದು ನೀವು ಕೊಟ್ಟಂತ ಸಾಲ, ಬಹಳ ಹೆಜ್ಜೆಯಿಂದ ನಿಮ್ಮ ಸಾಲವನ್ನು ನಾವು ತೀರಿಸಬೇಕು. ಪಿ ಯೋಗೇಶ್ ಅವರು ಕಲೆಗಾರರು, ಚಿತ್ರನಟರು, ಕುಮಾರಸ್ವಾಮಿ ಅವರು ಪ್ರೊಡ್ಯೂಸರು, ಇವರು ಆಕ್ಟರು. ಕುಮಾರಸ್ವಾಮಿ ಮಗನು ಅಪ್ಪ ಎಲ್ಲಿದೆಯಪ್ಪ ಮಗನೇ ಅಂದ್ರೆ ನಾನು ಜದ್ ಮಧ್ಯೆ ಇದ್ದೆ ಅಂತ ಅವತ್ತೇ ನಾವು ನೋಡಿದ್ವಿ. ಇನ್ನು ಸಿಎಂ ಪಕ್ಷದ ವಿರುದ್ಧ ಆರೋಪಗಳಿಗೆ ಜನ ತೀರ್ಪು ಕೊಟ್ಟಿದ್ದಾರೆಂದು ಡಿಕೆ ಸುರೇಶ್ ಹೇಳಿದ್ರೆ, ಗ್ಯಾರಂಟಿಗಳು ನಮ್ಮ ಕೈ ಹಿಡಿದಿವೆ ಅಂತ ಕೃಷ್ಣ ಬೈರೇಗೌಡ ಸಂತಸ ವ್ಯಕ್ತಪಡಿಸಿದ್ರು. ಮಾಡ್ತಾ ಇರ್ತಕ್ಕಂಥ ಆರೋಪಗಳಾಗ್ಲಿ, ನೀವು ಈ ರೀತಿಯಾಗಿ ಸರ್ಕಾರದ ವಿರುದ್ಧ ಏನು ಇಲ್ಲ ಸಲ್ಲದ ಕಾರಣಗಳನ್ನು ಒಡ್ತಾ ಅಭಿವೃದ್ಧಿಗೆ ತಡೆಯನ್ನು ಒಡ್ತಾ ಇದ್ದೀರಿ, ಇದು ಸರಿ ಇಲ್ಲ ಅಂತ ಹೇಳಿ ಜನರು ಇವತ್ತು ತೀರ್ಮಾನವನ್ನು ಕೊಟ್ಟಿದ್ದಾರೆ. ಜನ ಈ ಬೇರೆ ಅನಗತ್ಯ ಕಾಂಟ್ರವರ್ಸಿಗಳಿಗೆ ಕಿವಿ ಕೊಡದೆ ಲೋಕಲ್ ಇಶ್ಯೂಸು, ಡೆವಲಪ್ಮೆಂಟ್ ಇಶ್ಯೂಸ್ ಮೇಲೆ ಬಹುಶಃ ವೋಟ್ ಹಾಕಿದ್ದಾರೆ ಅಂತ ಕಾಣುತ್ತೆ. ಅತ್ತ ಬಿಜೆಪಿ ಕರಿಗಳು ಸೋಲಿನ ಆತ್ಮಾವಲೋಕನಕ್ಕೆ ಮುಂದಾಗಿದ್ದಾರೆ. ಬೊಮ್ಮಾಯಿ, ಎಚ್ಡಿಕೆ ಇಬ್ರು ತಮ್ಮ ಮಕ್ಕಳನ್ನ ನಿಲ್ಲಿಸಲ್ಲ ಎಂದಿದ್ರು. ಅಭ್ಯರ್ಥಿಗಳನ್ನ ಅಂತಿಮ ಕ್ಷಣದಲ್ಲಿ ತೀರ್ಮಾನಿಸಿದ್ದು ಮೈನಸ್ ಆಯಿತು ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ. ನಿಖಿಲ್ಗೆ ಅದೃಷ್ಟ ಇಲ್ಲ ಅಂತ ಕನಿಕರ ವ್ಯಕ್ತಪಡಿಸಿದ್ದಾರೆ. ನಿಖಿಲ್ ಕುಮಾರಸ್ವಾಮಿಗೆ ಅದೃಷ್ಟ ಇಲ್ಲ ಅಂತ ಕಾಣಿಸ್ತತೆ. ನಾವೆಲ್ಲ ಈ ಸರಿ ಅವರು ಅರ್ಜುನನ ಪಾತ್ರ ಮಾಡ್ತಾರೆ ಅಂತ ಭಾಳ ಆಸೆಯಿಂದ ಇದ್ರಿ. ಮತ್ತೆ ಜನ ಅವ್ರಿಗೆ ಅಭಿಮನ್ಯು ಪಾತ್ರವನ್ನು ಕೊಟ್ಟಿದ್ದಾರೆ. ಇನ್ನು ಶಿಗ್ಗಾವಿ ಸೋಲು ಆಘಾತ ತಂದಿದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೇಳಿದ್ದಾರೆ. ಹಾಗೆ ಬಿಜೆಪಿಯ ಹೀನಾಯ ಸೋಲಿಗೆ ಪೂಜ್ಯ ತಂದೆ ಮಗ ಕಾರಣ ಅಂತ ಯತ್ನಾಳ್ ವಿಜಯೇಂದ್ರಗೆ ಕುಟುಕಿದ್ದಾರೆ. ಬಸವರಾಜ ಬೊಮ್ಮಾಯಿರೊಬ್ಬರು ಮಾಜಿ ಮುಖ್ಯಮಂತ್ರಿಗಳು ಹಿರಿಯರಿದ್ದಾರೆ, ಸಾಕಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳ ಆ ಕ್ಷೇತ್ರದಲ್ಲೂ ಕೂಡ ಮಾಡಿದ್ದಾರೆ. ಆದರೆ ಇಟ್ಸ್ ಶಾಕಿಂಗ್, ನಾವು ಒಪ್ಕೊಳ್ತೇನೆ. ವಿಜಯೇಂದ್ರ ಮಾಡಿದ್ದು ಜನ ತಿರಸ್ಕಾರ ಮಾಡ್ಯಾರತ್ತು ಸ್ಪಷ್ಟ ಸಂದೇಶ ಇದೆ. ಇನ್ನಾದರೂ ಹೈಕಮಾಂಡು ಈ ಪೂಜ್ಯ ತಂದೆ ಮತ್ತು ಪೂಜ್ಯ ತಂದೆಯವರ ಮಗನ ಮೇಗಿನ ವ್ಯಾಮೋಹ ಬಿಡಬೇಕಂತ ನಾನು ಹೋಗ್ತೇನೆ. ಬೈ ಎಲೆಕ್ಷನ್ ತೀರ್ಪು ಕೈಪಡೆಗೆ ಮತ್ತಷ್ಟು ಉತ್ಸಾಹ ತುಂಬಿದ್ರೆ ಮೈತ್ರಿ ಪಡೆಯನ್ನ ಚಿಂತೆಗೆ ದೂಡಿದೆ. ಬ್ಯೂರೋ ರಿಪೋರ್ಟ್, TV9.